ಹಾವೇರಿ ಗದಗ ಲೋಕಸಭಾ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿಯವರು ಭರ್ಜರಿ ಜಯಗೊಳಿಸುತ್ತಿದ್ದಂತೆ ಕೇಂದ್ರಾದ್ಯಂತ ಸಿಹಿ ಹಂಚಿ ಸಂಭ್ರಮಾಚರಣೆ ಆಚರಿಸಿದರು. ಬಿಜೆಪಿಯ ಪಕ್ಷದ ಮಾಜಿ ಮುಖ್ಯಮಂತ್ರಿ ಹಾವೇರಿ ಗದಗ ಲೋಕಸಭಾ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರಮಠ ವಿರುದ್ಧ ಸುಮಾರು 42,000 ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ. ಸತತವಾಗಿ 4ನೇ ಬಾರಿಗೆ ಹಾವೇರಿ ಗದಗ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ತಮ್ಮದಾಗಿಸಿಕೊಂಡಿದೆ. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಸಾಧಿಸುತ್ತಿದ್ದಂತೆ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಸಿಹಿ ಹಂಚುವುದರೊಂದಿಗೆ ಸಂಭ್ರಮಾಚರಣೆ ಆಚರಿಸಿದರು. भारतीय जनता पक्ष के भारतीय जनता पक्ष के हर हर मोदी हर हर मोदी ಅಂತರದೊಳಗೆ ಜಯಶಾಲಿಯಾಗಿದ್ದಾರೆ. ಬರುವಂತ ದಿನಮಾನಗಳಲ್ಲಿ ಶ್ರೀಯುತ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತು ನರೇಂದ್ರ ಮೋದಿ ಅವರ ಕೈ ಬಲಪಡಿಸಲಿಕ್ಕೆ ಅವರು ಸಹಾಯ ಸಹಕಾರ ಇರುತ್ತೆ ಅಂತ ಹೇಳಿ ಸಂದರ್ಭದೊಳಗೆ ನಾನು ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿ, ಬಸವರಾಜ ಬೊಮ್ಮಾಯಿ ಯಾಕೆ ಆರಿಸಿ ಬರ್ತಾರ ಅಂದ್ರೆ ಅವರು ಒಳ್ಳೆ ಕೆಲಸ ಮಾಡ್ಯಾರ. ಮತ್ತು ಒಳ್ಳೆ ಶಿಗ್ಗಾಂವ್ ಸವಣೂರು ನೀರಾವರಿ ಹರಿಕಾರ ಹೆಸರೈತಿ. ಅದಕ್ಕೆ ಅವ್ರ ತೀರ್ಮಾನವಾದಾಗ ನಮಗೂ ಇದು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ 4 ಮಂದಿಲಕ್ಕೆ ನಮಗೆ ನೀರಾವರಿ ಆಗಲಿ ಇದು ರೈಲ್ವೆ ಇದಾಗಲಿ ಎಲ್ಲ ಆಕತ್ತಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ.